ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಈಗಾಗಲೇ ನ್ಯಾಯಾಂಗ ಬಂಧನವಾಗಿದೆ. ಆ ಮುಖಾಂತರ ಹಿರಿಯಡ್ಕ ಒಂದು ಜೈಲ್ಗೆ ಅವರನ್ನ ಕಳಿಸಲಾಗಿದೆ. ಆದರೆ ನ್ಯಾಯಾಂಗ ಬಂಧನವಾಗಿರ್ತಕ್ಕಂಥದ್ದು ನಾನ್ ಬೆಲೆಬಲ್ ಸೆಕ್ಷನ್ ಇರೋದ್ರಿಂದ ಜಾಮೀನು ಕೊಡಲು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಜಾಮೀನು ಕೊಡಲು ಸಾಧ್ಯವಿಲ್ಲ ಅಂತ ಕೋರ್ಟ್ ಈಗಾಗಲೇ ಹೇಳಿದೆ. ಕಾರಣ ತಿಮರೋಡಿ ಪರ ವಕೀಲ ವಿಜಯ್ ವಾಸು ಪೂಜಾರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನ್ ಬೆಲೆಬಲ್ ಸದ್ಯಕ್ಕೆ ಇರೋದ್ರಿಂದ ಸೋಮವಾರ ನಾವು ಮತ್ತೆ ವಾದ ಮತ್ತು ಪ್ರತಿವಾದನ ಮಾಡ್ತೇವೆ. ಸೋಮವಾರ ನಮಗೆ 100ಕ್ಕೆ 100ರಷ್ಟು ಬೇಲ್ ಸಿಗುತ್ತೆ ಅಂತಕ್ಕಂತಹ ಗ್ಯಾರಂಟಿ ಮಾತುಗಳನ್ನು ಆಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ನ್ಯಾಯಾಂಗ ಬಂಧನವಾಗಿರ್ತಕ್ಕಂಥದ್ದು ನಾನ್ ಬೆಲೆಬಲ್ ಸೆಕ್ಷನ್ ಇರೋದ್ರಿಂದ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬೇಲ್ ಸಿಗ್ತಾ ಇಲ್ಲ, ಜಾಮೀನು ಕೊಡಲು ಸಾಧ್ಯವಿಲ್ಲ ಅಂತ ಈಗಾಗಲೇ ಕೋರ್ಟ್ ಕೂಡ ಹೇಳಿದೆ. ಹಾಗಾಗಿ ತಿಮರೋಡಿ ಪರ ವಕೀಲರು ವಿಜಯ್ ವಾಸು ಅವರು ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿಕೆ? ಸೋಮವಾರ ನಾವು ಮತ್ತೆ ವಾದ ಮತ್ತು ಪ್ರತಿವಾದವನ್ನು ನಡೆಸ್ತೇವೆ. ಆ ಮುಖಾಂತರ ನಮಗೆ ಸೋಮವಾರ 100ಕ್ಕೆ 100% ನಮಗೆ ಬೇಲ್ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ ಮುಖಾಂತರ ಸಿಗುತ್ತಾ ಕಾದು ನೋಡಬೇಕಾಗತ್ತೆ. ನಾನು ಮಹೇಶ್ ತಿಮ್ಮರೋಡಿ ಅವರ ಪರವಾಗಿ ವಕಾಲತನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಅವರು ಅವರ ಮನೆಯಿಂದ ಅವರ ಗಾಡಿಯಲ್ಲೇ ಬಂದಿದ್ದಾರೆ. ಆ ನಂತರ ಅವರ ಸ್ಟೇಟ್ಮೆಂಟ್ ಕೂಡ ತನಿಖಾಧಿಕಾರಿಯವರು ತಗೊಂಡಿದ್ದಾರೆ. ಆ ನಂತರ ಅವರನ್ನು ಮೆಡಿಕಲ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಗೌರ್ಮೆಂಟ್ ಆಸ್ಪತ್ರೆ ಬ್ರಹ್ಮವರಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕೂಡ ಅವರ ಆರೋಗ್ಯ ಅಂದರೆ BP ಸ್ವಲ್ಪ ಐ ಇತ್ತು. ಅದಕ್ಕಾಗಿ ಫರ್ದರ್ ಇದು ಕೂಡ ಮಾಡಿದ್ದಾರೆ. ಆ ನಂತರ ಅವರಿಗೆ ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ. ತದನಂತರ ನಾವು ನ್ಯಾಯಾಲಯದಲ್ಲಿ ಅವರ ಪರವಾಗಿ ನಾನು ಬೇಲ್ ಅಪ್ಲಿಕೇಶನ್ ಕೂಡ ಮಾಡಿದ್ದೇನೆ. ಆನಂತರ ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ ತೀರ್ಪನ್ನು ಕೂಡ ನಾನು ಉಲ್ಲೇಖಿಸಿದ್ದೇನೆ. ಅಲ್ಲಿ ತೀರ್ಪು ಕೂಡ ಕ್ಲಿಯರ್ ಇದೆ. ಆ ನಂತರ ನಾನು ಅವರನ್ನು ಯಾವ ಕಾರಣಕ್ಕಾಗಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಎಂಬ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಎತ್ತಿದ್ದೇನೆ. ಯಾಕಂದ್ರೆ ಅಲ್ಲಿ ಪನಿಷ್ಮೆಂಟ್ ಇರೋದು ಅಪ್ ಟು 3 years ಮಾತ್ರ ಇದೆ. ಹರೀಶ್ ಕುಮಾರ್ ಸ್ಟೇಟ್ ಜಡ್ಜ್ಮೆಂಟ್ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಅಪ್ ಟು 7 years ವರೆಗೆ ಇದ್ರೆ ಮಾತ್ರ ಅವರನ್ನು ಇದು ಮಾಡಬೇಕು, ಬಂಧಿಸಬೇಕು, ಅದರ್ವೈಸ್ ಬಂಧಿಸಬಾರ್ದು ಅಂತ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನ್ನು ನಾವು ಕನ್ವಿನ್ಸ್ ಮಾಡಿದ್ದೇವೆ. ಆ ನಂತರ ಅಭಿಯೋಜನೆ ಇಲಾಖೆಯ ಪರವಾಗಿ ವಾದ ಮಂಡಿಸಿದ್ದಾರೆ. ಆ ನಂತರ ನಾವು ನ್ಯಾಯಾಲಯ 23ನೇ ತಾರೀಕಿನವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ಆನಂತರ ಅಭಿಯೋಜನೆಯವರು ಕೂಡ 23ನೇ ತಾರೀಕಿಗೆ ನಾವು ಬೆಳಿಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದರಲ್ಲಿ ನಾನ್ ಬೇಲೇಬಲ್ ಒಫೆನ್ಸ್ ಇರುವುದರಿಂದ ನ್ಯಾಯಾಲಯ ಸುಮೋಟೋ ಆರೋಪಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ. ಅಭಿಯೋಜನೆ ಸಲ್ಲಿಸಿದ ಆಕ್ಷೇಪಣೆ ನಂತರ ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡೀಲಿಕ್ಕೆ ಇದೆ ಇನ್ನೊಂದು ಸರಿ. ಆ ನಂತರ 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಸರ್, ಆರ್ಗ್ಯುಮೆಂಟ್ ಬೇಲ್ ಅಪ್ಲಿಕೇಶನ್ ನಾವು ಮೂವ್ ಮಾಡಿದ್ದೇವೆ. ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ ನಂತರ ಅದು ಅಭಿಯೋಜನೆ ಅವರು ಕೂಡ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕಿದ್ದಾರೆ. ಯಾಕಂದ್ರೆ ಇದು ನಾನ್ ಬೇಲೇಬಲ್ ಆಫೆನ್ಸ್. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಈಗಾಗಲೇ ನ್ಯಾಯಾಂಗ ಬಂಧನವಾಗಿದೆ. ಆ ಮುಖಾಂತರ ಹಿರಿಯಡ್ಕ ಒಂದು ಜೈಲ್ಗೆ ಅವರನ್ನ ಕಳಿಸಲಾಗಿದೆ. ಆದರೆ ನ್ಯಾಯಾಂಗ ಬಂಧನವಾಗಿರ್ತಕ್ಕಂಥದ್ದು ನಾನ್ ಬೆಲೆಬಲ್ ಸೆಕ್ಷನ್ ಇರೋದ್ರಿಂದ ಜಾಮೀನು ಕೊಡಲು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಜಾಮೀನು ಕೊಡಲು ಸಾಧ್ಯವಿಲ್ಲ ಅಂತ ಕೋರ್ಟ್ ಈಗಾಗಲೇ ಹೇಳಿದೆ. ಕಾರಣ ತಿಮರೋಡಿ ಪರ ವಕೀಲ ವಿಜಯ್ ವಾಸು ಪೂಜಾರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನ್ ಬೆಲೆಬಲ್ ಸದ್ಯಕ್ಕೆ ಇರೋದ್ರಿಂದ ಸೋಮವಾರ ನಾವು ಮತ್ತೆ ವಾದ ಮತ್ತು ಪ್ರತಿವಾದನ ಮಾಡ್ತೇವೆ. ಸೋಮವಾರ ನಮಗೆ 100ಕ್ಕೆ 100ರಷ್ಟು ಬೇಲ್ ಸಿಗುತ್ತೆ ಅಂತಕ್ಕಂತಹ ಗ್ಯಾರಂಟಿ ಮಾತುಗಳನ್ನು ಆಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ನ್ಯಾಯಾಂಗ ಬಂಧನವಾಗಿರ್ತಕ್ಕಂಥದ್ದು ನಾನ್ ಬೆಲೆಬಲ್ ಸೆಕ್ಷನ್ ಇರೋದ್ರಿಂದ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬೇಲ್ ಸಿಗ್ತಾ ಇಲ್ಲ, ಜಾಮೀನು ಕೊಡಲು ಸಾಧ್ಯವಿಲ್ಲ ಅಂತ ಈಗಾಗಲೇ ಕೋರ್ಟ್ ಕೂಡ ಹೇಳಿದೆ. ಹಾಗಾಗಿ ತಿಮರೋಡಿ ಪರ ವಕೀಲರು ವಿಜಯ್ ವಾಸು ಅವರು ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿಕೆ? ಸೋಮವಾರ ನಾವು ಮತ್ತೆ ವಾದ ಮತ್ತು ಪ್ರತಿವಾದವನ್ನು ನಡೆಸ್ತೇವೆ. ಆ ಮುಖಾಂತರ ನಮಗೆ ಸೋಮವಾರ 100ಕ್ಕೆ 100% ನಮಗೆ ಬೇಲ್ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ ಮುಖಾಂತರ ಸಿಗುತ್ತಾ ಕಾದು ನೋಡಬೇಕಾಗತ್ತೆ. ನಾನು ಮಹೇಶ್ ತಿಮ್ಮರೋಡಿ ಅವರ ಪರವಾಗಿ ವಕಾಲತನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಅವರು ಅವರ ಮನೆಯಿಂದ ಅವರ ಗಾಡಿಯಲ್ಲೇ ಬಂದಿದ್ದಾರೆ. ಆ ನಂತರ ಅವರ ಸ್ಟೇಟ್ಮೆಂಟ್ ಕೂಡ ತನಿಖಾಧಿಕಾರಿಯವರು ತಗೊಂಡಿದ್ದಾರೆ. ಆ ನಂತರ ಅವರನ್ನು ಮೆಡಿಕಲ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಗೌರ್ಮೆಂಟ್ ಆಸ್ಪತ್ರೆ ಬ್ರಹ್ಮವರಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕೂಡ ಅವರ ಆರೋಗ್ಯ ಅಂದರೆ BP ಸ್ವಲ್ಪ ಐ ಇತ್ತು. ಅದಕ್ಕಾಗಿ ಫರ್ದರ್ ಇದು ಕೂಡ ಮಾಡಿದ್ದಾರೆ. ಆ ನಂತರ ಅವರಿಗೆ ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ. ತದನಂತರ ನಾವು ನ್ಯಾಯಾಲಯದಲ್ಲಿ
ಅವರ ಪರವಾಗಿ ನಾನು ಬೇಲ್ ಅಪ್ಲಿಕೇಶನ್ ಕೂಡ ಮಾಡಿದ್ದೇನೆ. ಆನಂತರ ಸುಪ್ರೀಂ ಕೋರ್ಟಿನ ಮತ್ತೆ ಹೈಕೋರ್ಟಿನ ತೀರ್ಪನ್ನು ಕೂಡ ನಾನು ಉಲ್ಲೇಖಿಸಿದ್ದೇನೆ. ಅಲ್ಲಿ ತೀರ್ಪು ಕೂಡ ಕ್ಲಿಯರ್ ಇದೆ. ಆ ನಂತರ ನಾನು ಅವರನ್ನು ಯಾವ ಕಾರಣಕ್ಕಾಗಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಎಂಬ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಎತ್ತಿದ್ದೇನೆ. ಯಾಕಂದ್ರೆ ಅಲ್ಲಿ ಪನಿಷ್ಮೆಂಟ್ ಇರೋದು ಅಪ್ ಟು 3 years ಮಾತ್ರ ಇದೆ. ಹರೀಶ್ ಕುಮಾರ್ ಸ್ಟೇಟ್ ಜಡ್ಜ್ಮೆಂಟ್ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಅಪ್ ಟು 7 years ವರೆಗೆ ಇದ್ರೆ ಮಾತ್ರ ಅವರನ್ನು ಇದು ಮಾಡಬೇಕು, ಬಂಧಿಸಬೇಕು, ಅದರ್ವೈಸ್ ಬಂಧಿಸಬಾರ್ದು ಅಂತ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನ್ನು ನಾವು ಕನ್ವಿನ್ಸ್ ಮಾಡಿದ್ದೇವೆ. ಆ ನಂತರ ಅಭಿಯೋಜನೆ ಇಲಾಖೆಯ ಪರವಾಗಿ ವಾದ ಮಂಡಿಸಿದ್ದಾರೆ. ಆ ನಂತರ ನಾವು ನ್ಯಾಯಾಲಯ 23ನೇ ತಾರೀಕಿನವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ಅನಂತರ ಅಭಿಯೋಜನೆಯವರು ಕೂಡ 23ನೇ ತಾರೀಕಿಗೆ ನಾವು ಬೆಳಿಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದರಲ್ಲಿ ನಾನ್ ಬೇಲೇಬಲ್ ಒಫೆನ್ಸ್ ಇರುವುದರಿಂದ ನ್ಯಾಯಾಲಯ ಸುಮೋಟೋ ಆರೋಪಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ. ಅಭಿಯೋಜನೆ ಸಲ್ಲಿಸಿದ ಆಕ್ಷೇಪಣೆ ನಂತರ ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡೀಲಿಕ್ಕೆ ಇದೆ ಇನ್ನೊಂದು ಸರಿ. ಆ ನಂತರ 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಸರ್, ಆರ್ಗ್ಯುಮೆಂಟ್ ಬೇಲ್ ಅಪ್ಲಿಕೇಶನ್ ನಾವು ಮೂವ್ ಮಾಡಿದ್ದೇವೆ. ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ ನಂತರ ಅದು ಅಭಿಯೋಜನೆಯವರು ಕೂಡ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕಿದ್ದಾರೆ. ಯಾಕಂದ್ರೆ ಇದು ನಾನ್ ಬೇಲೇಬಲ್ ಆಫೆನ್ಸ್. ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಈಗಾಗಲೇ ನ್ಯಾಯಾಂಗ ಬಂಧನವಾಗಿದೆ. ಆ ಮುಖಾಂತರ ಹಿರಿಯಡ್ಕ ಒಂದು ಜೈಲ್ಗೆ ಅವರನ್ನ ಕಳಿಸಲಾಗಿದೆ. ಆದರೆ ನ್ಯಾಯಾಂಗ ಬಂಧನವಾಗಿರ್ತಕ್ಕಂಥದ್ದು ನಾನ್ ಬೇಲೇಬಲ್ ಸೆಕ್ಷನ್ ಇರೋದ್ರಿಂದ ಜಾಮೀನು ಕೊಡಲು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಜಾಮೀನು ಕೊಡಲು ಸಾಧ್ಯವಿಲ್ಲ ಅಂತ ಕೋರ್ಟ್ ಈಗಾಗಲೇ ಹೇಳಿದೆ. ಕಾರಣ ತಿಮ್ರೋಡಿ ಪರ ವಕೀಲ ವಿಜಯ್ ವಾಸು ಪೂಜಾರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನ್ ಬೇಲೇಬಲ್ ಸದ್ಯಕ್ಕೆ ಇರೋದ್ರಿಂದ ಸೋಮವಾರ ನಾವು ಮತ್ತೆ ವಾದ ಮತ್ತು ಪ್ರತಿವಾದನ ಮಾಡ್ತೇವೆ. ಸೋಮವಾರ ನಮಗೆ 100ಕ್ಕೆ 100ರಷ್ಟು ಬೇಲ್ ಸಿಗುತ್ತೆ ಅಂತಕ್ಕಂತಹ ಗ್ಯಾರಂಟಿ ಮಾತುಗಳನ್ನು ಆಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ನ್ಯಾಯಾಂಗ ಬಂಧನವಾಗಿರ್ತಕ್ಕಂಥದ್ದು ನಾನ್ ಬೇಲೇಬಲ್ ಸೆಕ್ಷನ್ ಇರೋದ್ರಿಂದ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬೇಲ್ ಸಿಗ್ತಾ ಇಲ್ಲ, ಜಾಮೀನು ಕೊಡಲು ಸಾಧ್ಯವಿಲ್ಲ ಅಂತ ಈಗಾಗಲೇ ಕೋರ್ಟ್ ಕೂಡ ಹೇಳಿದೆ. ಹಾಗಾಗಿ ತಿಮ್ರೋಡಿ ಪರ ವಕೀಲರು ವಿಜಯ್ ವಾಸು ಅವರು ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿಕೆ? ಸೋಮವಾರ ನಾವು ಮತ್ತೆ ವಾದ ಮತ್ತು ಪ್ರತಿವಾದವನ್ನು ನಡೆಸ್ತೇವೆ. ಆ ಮುಖಾಂತರ ನಮಗೆ ಸೋಮವಾರ 100ಕ್ಕೆ 100% ನಮಗೆ ಬೇಲ್ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ ಮುಖಾಂತರ ಸಿಗುತ್ತಾ ಕಾದು ನೋಡಬೇಕಾಗತ್ತೆ. ನಾನು ಮಹೇಶ್ ತಿಮ್ಮರೋಡಿ ಅವರ ಪರವಾಗಿ ವಕಾಲತನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಅವರು ಅವರ ಮನೆಯಿಂದ ಅವರ ಗಾಡಿಯಲ್ಲೇ ಬಂದಿದ್ದಾರೆ. ಆ ನಂತರ ಅವರ ಸ್ಟೇಟ್ಮೆಂಟ್ ಕೂಡ ತನಿಖಾಧಿಕಾರಿಯವರು ತಗೊಂಡಿದ್ದಾರೆ. ಆ ನಂತರ ಅವರನ್ನು ಮೆಡಿಕಲ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಗೌರ್ಮೆಂಟ್ ಆಸ್ಪತ್ರೆ ಬ್ರಹ್ಮವರಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕೂಡ ಅವರ ಆರೋಗ್ಯ ಅಂದರೆ BP ಸ್ವಲ್ಪ ಐ ಇತ್ತು. ಅದಕ್ಕಾಗಿ ಫರ್ದರ್ ಇದು ಕೂಡ ಮಾಡಿದ್ದಾರೆ. ಆ ನಂತರ ಅವರಿಗೆ ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ. ತದನಂತರ ನಾವು ನ್ಯಾಯಾಲಯದಲ್ಲಿ ಅವರ ಪರವಾಗಿ ನಾನು ಬೇಲ್ ಅಪ್ಲಿಕೇಶನ್ ಕೂಡ ಮಾಡಿದ್ದೇನೆ. ಆ ನಂತರ ಸುಪ್ರೀಂ ಕೋರ್ಟಿನ ಮತ್ತೆ ಹೈಕೋರ್ಟಿನ ತೀರ್ಪನ್ನು ಕೂಡ ನಾನು ಉಲ್ಲೇಖಿಸಿದ್ದೇನೆ. ಅಲ್ಲಿ ತೀರ್ಪು ಕೂಡ ಕ್ಲಿಯರ್ ಇದೆ. ಆ ನಂತರ ನಾನು ಅವರನ್ನು ಯಾವ ಕಾರಣಕ್ಕಾಗಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಎಂಬ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಎತ್ತಿದ್ದೇನೆ. ಯಾಕಂದ್ರೆ ಅಲ್ಲಿ ಪನಿಷ್ಮೆಂಟ್ ಇರೋದು ಅಪ್ ಟು 3 years ಮಾತ್ರ ಇದೆ. ಹರೀಶ್ ಕುಮಾರ್ ಸ್ಟೇಟ್ ಜಡ್ಜ್ಮೆಂಟ್ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಅಪ್ ಟು 7 years ವರೆಗೆ ಇದ್ರೆ ಮಾತ್ರ ಅವರನ್ನು ಇದು ಮಾಡಬೇಕು, ಬಂಧಿಸಬೇಕು, ಅದರ್ವೈಸ್ ಬಂಧಿಸಬಾರ್ದು ಅಂತ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನ್ನು ನಾವು ಕನ್ವಿನ್ಸ್ ಮಾಡಿದ್ದೇವೆ. ಆ ನಂತರ ಅಭಿಯೋಜನೆ ಇಲಾಖೆಯ ಪರವಾಗಿ ವಾದ ಮಂಡಿಸಿದ್ದಾರೆ. ಆ ನಂತರ ನಾವು ನ್ಯಾಯಾಲಯ 23ನೇ ತಾರೀಕಿನವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ಆ ನಂತರ ಅಭಿಯೋಜನೆಯವರು ಕೂಡ 23ನೇ ತಾರೀಕಿಗೆ ನಾವು ಬೆಳಿಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದರಲ್ಲಿ ನಾನ್ ಬೇಲೇಬಲ್ ಒಫೆನ್ಸ್ ಇರುವುದರಿಂದ ನ್ಯಾಯಾಲಯ ಸುಮೋಟೋ ಆರೋಪಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ. ಅಭಿಯೋಜನೆ ಸಲ್ಲಿಸಿದ ಆಕ್ಷೇಪಣೆ ನಂತರ ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡೀಲಿಕ್ಕೆ ಇದೆ ಇನ್ನೊಂದು ಸರಿ. ಆ ನಂತರ 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಸರ್, ಆರ್ಗ್ಯುಮೆಂಟ್ ಬೇಲ್ ಅಪ್ಲಿಕೇಶನ್ ನಾವು ಮೂವ್ ಮಾಡಿದ್ದೇವೆ. ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ ನಂತರ ಅದು ಅಭಿಯೋಜನೆಯವರು ಕೂಡ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕಿದ್ದಾರೆ. ಯಾಕಂದ್ರೆ ಇದು ನಾನ್ ಬೇಲೇಬಲ್ ಆಫೆನ್ಸ್.